ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. KCET ಆಪ್ಷನ್ ಎಂಟ್ರಿ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು, ಮತ್ತೆ ಕ್ಲೋಸ್ ಮಾಡಿದ್ರು. ಈಗ ಮತ್ತೆ ಒಂದು ಲಿಂಕ್ನ ರಿಲೀಸ್ ಮಾಡಿದ್ದಾರೆ, ಆಪ್ಷನ್ ಎಂಟ್ರಿ ಲಿಂಕ್ನ. ತುಂಬ ಸ್ಟೂಡೆಂಟ್ಸ್ಗೆ ಗಾಬರಿ ಆಗಿತ್ತು, ಯಾಕಂದರೆ ಆಪ್ಷನ್ ಎಂಟ್ರಿ ಕ್ಲೋಸ್ ಆಗೋಯ್ತಾ, ನಾವೇನಾದರೂ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂದರೆ ಕಾಲೇಜ್ ಸಿಗಲ್ವಾ, ಈ ರೀತಿ ತುಂಬ ಸ್ಟೂಡೆಂಟ್ಸ್ಗೆ ಭಯ ಆಗಿತ್ತು. ಈಗ ಮತ್ತೆ KE ಅವರು ಲಿಂಕ್ನ ರಿಲೀಸ್ ಮಾಡಿದ್ದಾರೆ. ಸೊ ಅದು ನಿಮಗೆ ವರ್ಕ್ ಆಗ್ತಿದೆ, ವರ್ಕ್ ಆಗ್ತಾ ಇಲ್ವಾ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ವರ್ಕ್ ಆಗ್ತಿಲ್ಲ ಅಂದರೆ ಏನು ಮಾಡಬೇಕು ಅಂತ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಇದ್ರ ಜೊತೆಗೆ ತುಂಬ ಸ್ಟೂಡೆಂಟ್ಸು ₹750 ಪೇ ಮಾಡಿದ್ದೀರಾ KE ಅವ್ರಿಗೆ. ಸೊ ₹750 ಪೇ ಮಾಡಿ ನಿಮಗೆ ಅದು ರೀಫಂಡು ಆಗಿಲ್ಲ ಮತ್ತು ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಆ್ಯಕ್ಸಸ್ಸು ಕೊಟ್ಟಿಲ್ಲ ಅಂದರೆ ಈ ವಿಡಿಯೋನ ಮಿಸ್ ಮಾಡಿದೆ ನೋಡಿ. ಅಮೌಂಟು ರೀಫಂಡ್ ಆಯಿತಾ ಅಥವಾ ಯಾವಾಗ ರೀಫಂಡ್ ಮಾಡ್ತಾರೆ ಮತ್ತು ಯಾವ ರೀತಿ ಅದು ನಿಮಗೆ ಆ್ಯಕ್ಸಸ್ನ ಕೊಡ್ತಾರೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ, ಇದರೆಲ್ಲದರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ವೀಡಿಯೋಸ್ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಆಗ್ತಿಲ್ಲ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ಕಂಪ್ಲೀಟ್ ಆಪ್ಷನ್ ಎಂಟ್ರಿ ನಮ್ಮ ಚಾನಲ್ಲಿ ನಿಮಗೆ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಸೊ ಆದ್ದರಿಂದ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಮತ್ತು ವೀಡಿಯೋಗೊಂದು ಲೈಕ್ನ ಕೊಡಿ. ಮೊದಲನೇದಾಗಿ ಆಪ್ಷನ್ ಎಂಟ್ರಿ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿ ಜುಲೈ 15 ಲಾಸ್ಟ್ ಡೇಟ್ ಅಂತ ಮೆನ್ಷನ್ ಮಾಡಿದರು ಹಳೆಯ ಶೆಡ್ಯೂಲಲ್ಲಿ. ಸೊ ಈಗ KE ಅವರು ಅವರ ವೆಬ್ಸೈಟಲ್ಲಿ ಹೊಸ ಶೆಡ್ಯೂಲ್ನ ರಿಲೀಸ್ ಮಾಡಿದ್ದಾರೆ. ಸೊ ವೆಬ್ಸೈಟು ಸರ್ವರ್ ಬ್ಯುಸಿಯಿಂದ ಅದನ್ನು ಸ್ಟಾಪ್ ಮಾಡಿದರು. ಈಗ ಮತ್ತೆ ಹೊಸ ವೆಬ್ಸೈಟ್ ಅಂದರೆ ಹೊಸ ಸರ್ವರ್ನ ತಗೊಂಡು ಈಗ ಮತ್ತೆ ಹೊಸ ಲಿಂಕ್ನ ರಿಲೀಸ್ ಮಾಡಿದ್ದಾರೆ. ಸೊ ನಿಮಗೆ ವರ್ಕ್ ಆಗ್ತಿದೆ, ವರ್ಕ್ ಆಗ್ತಿಲ್ವಾ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಈಗ ಇಲ್ಲಿ ಹೊಸ ಶೆಡ್ಯೂಲ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟು ಅಂದರೆ ಮಾಕ್ ಅಲಾಟ್ಮೆಂಟ್ಗೆ ನಿಮಗೆ 18 ಜುಲೈ 12 PM ಅಂದರೆ 11:59 ಇದೆ. ಸೊ ಆಲ್ಮೋಸ್ಟು 12 PM 18 ಜುಲೈ ಅಂದರೆ ನಿಮಗೆ ಆಲ್ಮೋಸ್ಟು ಶುಕ್ರವಾರ, ನೆಕ್ಸ್ಟ್ ವೀಕು ಶುಕ್ರವಾರ ತನಕನೂ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಟೈಮ್ ಇದೆ, ಇನ್ನೂ ಭಾಳಷ್ಟು ಟೈಮ್ ಇದೆ. ಸೊ ನನ್ನ ಪ್ರಕಾರ ಇನ್ನೂ ಎಕ್ಸ್ಟೆಂಡ್ ಮಾಡ್ತಾರೆ, ಇನ್ನೊಂದು 2-3 ಡೇಸು. ಸೊ ಇನ್ನೂ ಎಕ್ಸ್ಟೆಂಡ್ ಆಗುತ್ತೆ. ಸೊ ನೀಟ್ ಅವರು ನಿಮ್ಮ ಜೊತೆನೇ ಬರಬೇಕು, ಅದು ಯಾವ ರೀತಿ ಅವರು ಪ್ಲ್ಯಾನ್ನ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ. ಸೊ ವೆಯ್ಟ್ ಮಾಡಿ, ಆದಷ್ಟು ಆಪ್ಷನ್ ಎಂಟ್ರಿನ ಇವತ್ತು ಮಾಡೋದಕ್ಕೆ ಹೋಗ್ಬೇಡಿ. ಯಾಕಂದರೆ ತುಂಬ ಸ್ಟೂಡೆಂಟ್ಸು ಎರರನ್ನ ಫೇಸ್ ಮಾಡ್ತಾಯಿದ್ದಾರೆ. ಕೆಲವೊಂದು ಕಾಲೇಜು ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿಲ್ಲ ಅಥವಾ ಆಪ್ಷನ್ ಎಂಟ್ರಿ ಮಾಡಿದ್ರೂ ಕರೆಕ್ಟಾಗಿ ಸೇವ್ ಆಗ್ತಿಲ್ಲ ಅಂತ ತುಂಬ ಸ್ಟೂಡೆಂಟ್ಸು ಡೌಟ್ನ ಕೇಳ್ತಾಯಿದ್ದೀರಾ. ಮತ್ತು ಈಗ ಆಲ್ರೆಡಿ ಕೆಲವು ಸ್ಟೂಡೆಂಟ್ಸು ಆಪ್ಷನ್ ಎಂಟ್ರಿ ಮಾಡಿದ್ದೀರಾ. ಸೊ ನಾವು ಆಪ್ಷನ್ ಎಂಟ್ರಿ ಮಾಡಿರೋರು ನಮ್ಮದೇನಾದರೂ ಪ್ರಾಬ್ಲಮ್ ಆಗುತ್ತಾ, ನಾವೇನಾದರೂ ಮಾಡಬೇಕಂದ್ರೆ ಅದಕ್ಕೆ ಯಾವುದೇ ರೀತಿ ಬರೆಯೋ ಅವಶ್ಯಕತೆ ಇಲ್ಲ. ನಿಮಗೆ ಇವತ್ತು ಸ್ವಲ್ಪ ಸರ್ವರ್ ಬ್ಯುಸಿನೇ ಇರುತ್ತೆ. ಸೊ ನಾಳೆ ಟ್ರೈ ಮಾಡಿ. ನೀವು ಆಪ್ಷನ್ ಎಂಟ್ರಿ ಅಂದರೆ ಮುಂಚೆ ಏನು ಮಾಡಿದ್ರಿ ಅದೇ ಕರೆಕ್ಟಾಗಿದ್ದರೆ ಸೊ ಚೆಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ಏನಾದರೂ ನಿಮಗೆ ರೀಆರ್ಡರ್ ಅಥವಾ ರೀಅರೇಂಜು ಅಥವಾ ಕಾಲೇಜ್ನ ಎಡಿಟ್ ಮಾಡಬೇಕು ಅಂದರೆ ಮಾಡ್ಕೊಳ್ಳಿ. ಲಾಸ್ಟ್ ಡೇಟ್ ಇನ್ನೂ ಇದೆ. ಸೊ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸು 21 ಜುಲೈ ಅಂದರೆ 21 ಅಂದರೆ ಮಂಡೇ ರಿಲೀಸ್ ಮಾಡ್ತಾರೆ. ಸೊ ಆಫ್ಟರ್ 11 AM ಅಂತ ಕೊಟ್ಟಿದ್ದಾರೆ. ಸೊ 11 AM ಅಂತ ಇದೆ. ನಿಮಗೆ ಕರೆಕ್ಟಾಗಿ 11 AMಗೆ ಬಿಡೋಲ್ಲ. ಸೊ ನಿಮಗೆ 21 ಆಗ್ಬೋದು ಅಥವಾ ಇನ್ನೊಂದು 2 ಡೇಸ್ ಎಕ್ಸ್ಟೆಂಡ್ ಮಾಡಿದ್ರು ಮಾಡ್ತಾರೆ. ನಿಮಗೆ KE ಅವ್ರ ಬಗ್ಗೆ ಗೊತ್ತಿಲ್ಲ. ಸೊ ಮುಂದೆ ಗೊತ್ತಾಗುತ್ತೆ. ಪ್ರತಿಯೊಂದು ಪ್ರೋಸೆಸ್ನೂ ಎಕ್ಸ್ಟೆಂಡ್ ಮಾಡ್ತಾ ಬರ್ತಾರೆ. ಸೊ ನೆಕ್ಸ್ಟು ನೀವು ಮಾಕ್ ರಿಸಲ್ಟ್ಸ್ ಆದಮೇಲೆ ಆಪ್ಷನ್ ಎಂಟ್ರಿನ ಎಡಿಟ್ ಮಾಡೋದಕ್ಕೆ ನಿಮಗೆ 21 ಲಾಸ್ಟ್ ಡೇಟ್ ಅಂದರೆ ಅಲ್ಲಿಂದ 24 ತನಕ 21 24 ತನಕ ಜುಲೈ 21 24 12 PM ತನಕ ನಿಮಗೆ ಆಪ್ಷನ್ ಎಂಟ್ರಿ ಎಡಿಟ್ ಮಾಡೋದಕ್ಕೆ ಟೈಮ್ನ ಕೊಡ್ತಾರೆ. ಸೊ ಇಲ್ಲಿ ನಿಮ್ಮ ಫೈನಲ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋದು. ಯಾಕೆ ಅಂತ ಹೇಳಿದ್ರೆ ಮಾಕ್ ಅಲಾಟ್ಮೆಂಟಲ್ಲಿ ಏನೇ ತಪ್ಪಿದ್ರು ನೀವು ಫಸ್ಟ್ ರೌಂಡ್ ಅಲಾಟ್ಮೆಂಟ್ಗೂ ಮುಂಚೆನೇ ನೀವು ಎಡಿಟ್ನ ಮಾಡ್ಬೋದಿತ್ತು. ಬಟ್ ಫಸ್ಟ್ ರೌಂಡ್ ಅಲಾಟ್ಮೆಂಟ್ಗೆ ನೀವು ಆಪ್ಷನ್ ಎಂಟ್ರಿ ಮಾಡಾದಮೇಲೆ ಎಡಿಟ್ ಮಾಡ್ಬೋದಷ್ಟೇ, ಅಂದರೆ ರೀಆರ್ಡರ್ ಮಾಡ್ಬೋದು. ಬಟ್ ಕಾಲೇಜ್ನ ಆ್ಯಡ್ ಮಾಡೋದಕ್ಕಾಗಲ್ಲ. ಸೊ ಥರ್ಡ್ ರೌಂಡಲ್ಲಿ ಕೊಟ್ಟರೆ ಕೊಟ್ಟಂಗೆ, ಇಲ್ಲ ಅಂದರೆ ನಿಮಗೆ ಫಸ್ಟ್ ರೌಂಡಲ್ಲಿ ಕೊಡೋ ಚಾನ್ಸ್ ಇಲ್ಲ. ಸೊ ಅಲಾಟ್ ಆಗಬೇಕಾದ್ರೆ ನೀವು ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಲಿಸ್ಟ್ನ ರೆಡಿ ಮಾಡ್ಕೊಳ್ಳಿ. ಸೊ ಆಪ್ಷನ್ ಎಂಟ್ರಿ ಲಿಸ್ಟ್ ಬಗ್ಗೆ ಏನೇ ಡೌಟ್ಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ನೆಕ್ಸ್ಟು ಫಸ್ಟ್ ರೌಂಡ್ ಅಲಾಟ್ಮೆಂಟು 28 ಜುಲೈ ಅಂತ ಕೊಟ್ಟಿದ್ದಾರೆ. ಸೊ ಒಂದು 4 ಡೇಸ್ ಟೈಮ್ನ ತೊಗೊಂಡಿದ್ದಾರೆ. 28 ಜುಲೈಯಿಂದ ನಿಮಗೆ ಆಫ್ಟರ್ 11 PM ಅಂತ ಕೊಟ್ಟಿದ್ದಾರೆ. ಸೊ ನೋಡೋದಾ ಕರೆಕ್ಟಾಗಿ ಈ ವರ್ಷ ಫಾಲೋ ಮಾಡ್ತಾರ ಶೆಡ್ಯೂಲ್ನ ಅಥವಾ ಮತ್ತೆ ಎಕ್ಸ್ಟೆಂಡ್ ಮಾಡ್ತಾನೆ ಬರ್ತಾರೆ ಅಂತ. ಸೊ ಅವರ ಇಂಟೆನ್ಷನ್ ಒಂದೇ, ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗೂ ಅದು ಯೂಸ್ ಆಗಬೇಕು, ಯಾವ ಸ್ಟೂಡೆಂಟ್ಸ್ಗೂ ಮೋಸ ಆಗಬಾರ್ದು ಅನ್ನೋ ಒಂದು ಉದ್ದೇಶ ಅಷ್ಟೇ ಎಕ್ಸ್ಟೆಂಡ್ ಮಾಡೋದ್ರಿಂದ. ಸೊ ನಿಮ್ಮೆಲ್ಲರಿಗೂ ಅದು ಯೂಸ್ ಆಗುತ್ತೆ. ನೆಕ್ಸ್ಟು ಫೈನಲ್ ಆಗಿ ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಇರೋದು, ನಾವು ₹750 ಪೇ ಮಾಡಿದ್ದೀವಿ, ನಾವು ಮತ್ತೆ ಪೇ ಮಾಡಬೇಕಾ, ಅದು ಯಾವ ರೀತಿ ನಮಗೆ ರೀಫಂಡ್ ಆಗುತ್ತೆ ಅಥವಾ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಆ್ಯಕ್ಸಸ್ನ ಕೊಡ್ತಾರಾ ಅಂತ. ಸೊ ಇದ್ರ ಬಗ್ಗೆ ಇನ್ನೂ KE ಅವ್ರ ಕಡೆ ಯಾವುದೇ ಕ್ಲಾರಿಟಿ ಸಿಕ್ಕಿಲ್ಲ. ಸೊ ಅವರು ಒಂದು ನೋಟಿಫಿಕೇಷನ್ ಆದರೂ ಅಥವಾ ಟ್ವಿಟ್ಟರ್ ಖಾತೆಯಲ್ಲಾದರೂ ಮೆನ್ಷನ್ ಮಾಡಬೇಕಿತ್ತು, ಈ ರೀತಿ ಯಾರಾದರೂ ಪೇಮೆಂಟ್ ಮಾಡಿದರೆ ಅದನ್ನು ರೀಫಂಡ್ ಮಾಡ್ತೀವಾ ಅಥವಾ ಆ್ಯಕ್ಸಸ್ನ ಕೊಡ್ತೀವಾ ಅಂತ. ಸೊ ಈಗ ಜಸ್ಟು ಸರ್ವರ್ನ
ಬೇರೆ ಸರ್ವರ್ನ ತಗೊಂಡು ರಿಲೀಸ್ ಮಾಡಿದರು ಲಿಂಕ್ನ. ಬಟ್ ಇವಾಗಲೂ ಅದು ಲಿಂಕ್ ವರ್ಕ್ ಆಗ್ತಿಲ್ಲ ಅಂತ ಅಂದ್ಕೊತೀನಿ. ಈ ರೀತಿ ಪ್ರಾಬ್ಲಮ್ ಬರ್ತಾಯಿದೆ, 404 ಎರರು ಮತ್ತು ಸರ್ವಿಸ್ ಅನ್ಅವೈಲಬಲ್ ಈ ರೀತಿ ಬರ್ತಾಯಿದೆ. ಸೊ ವರಿಯಾಗೋ ಅವಶ್ಯಕತೆ ಇಲ್ಲ, ಇನ್ನೂ ಬೇಜಾನ್ ಟೈಮ್ ಇದೆ. ಸೊ ನನ್ನ ಪ್ರಕಾರ ಅವರು ಅಮೌಂಟ್ನ ರೀಫಂಡ್ ಅದರ ಅಪ್ಡೇಟ್ನ ನಾಳೆ ಕೊಡ್ಬೋದು. ಸೊ ನನ್ನ ಪ್ರಕಾರ ಅಮೌಂಟ್ ರೀಫಂಡ್ ಆಗುತ್ತೆ. ಸೊ ಯಾರೆಲ್ಲ ಪೇ ಮಾಡಿದ್ದೀರಾ, ಅಂದರೆ ಪೇ ಮಾಡಿ ನಿಮಗೆ ಆ್ಯಕ್ಸಸ್ ಸಿಕ್ಕಿಲ್ಲ, ಇಲ್ಲ ಆ್ಯಕ್ಸಸ್ ಕೊಡ್ತಾರೆ, ಇಲ್ಲ ಅಮೌಂಟ್ನ ರೀಫಂಡ್ ಮಾಡ್ತಾರೆ. ಸೊ ಯಾವುದೇ ರೀತಿ ಹೊರೆಯೋ ಅವಶ್ಯಕತೆ ಇಲ್ಲ, ನಾಳೆ ತನಕ ವೆಯ್ಟ್ ಮಾಡಿ. ನಾಳೆ ಈವ್ನಿಂಗ್ ಒಳಗಡೆ ನಿಮಗೆ ಅಪ್ಡೇಟ್ನ ಕೊಡ್ತಾರೆ. ಸೊ ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿದರೆ ಅಥವಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದರೆ ನಿಮಗೆ ಇನ್ಸ್ಟೆಂಟಾಗಿ ಅಪ್ಡೇಟ್ ಬರುತ್ತೆ. ಸೊ ಅವರು ಅಪ್ಡೇಟ್ನ ಕೊಟ್ಟ ತಕ್ಷಣ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಸೊ ಆದ್ದರಿಂದ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ಬಿಟ್ಟು ನಿಮ್ಗೆ ಏನೇ ಡೌಟ್ಸ್ ಇರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಸೊ ವಾಟ್ಸಪ್ಪಲ್ಲಿ DM ಮಾಡ್ತಾಯಿದ್ದೀರಾ, ಸೊ ಎಲ್ಲರಿಗೂ ರಿಪ್ಲೈ ಮಾಡಬೇಕು. ಆದ್ದರಿಂದ ಸ್ವಲ್ಪ ಲೇಟ್ ಆಗುತ್ತೆ. ನಾನು ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡ್ತಾನೇ ಇದ್ದೀನಿ, ಯಾರಿಗೂ ಮಿಸ್ ಮಾಡ್ತಾಯಿಲ್ಲ. ಸೊ ವೆಯ್ಟ್ ಮಾಡಿ. ನೀವು ನಿಮ್ಗೇನೇ ಡೌಟ್ಸರು ಅಲ್ಲಿ ಕೇಳ್ತೀರಲ್ವಾ, ಕೇಳಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಇವತ್ತಿಲ್ಲ ಅಂದರೆ ನಾಳೆನಾದರೂ ರಿಪ್ಲೈ ಬಂದೇ ಬರುತ್ತೆ. ಯಾಕೆಂದರೆ ಮೋರ್ ದೆನ್ 200 ಸ್ಟೂಡೆಂಟ್ಸು ಮೆಸೇಜ್ ಮಾಡ್ತಾಯಿದ್ದೀರಾ, ಆದ್ದರಿಂದ ಒಂದೇ ಸಲ ರಿಪ್ಲೈ ಮಾಡೋದಕ್ಕಾಗಲ್ಲ. ಸೊ ಅದಲ್ಲದೆ ಪೇಯ್ಡ್ ಸ್ಟೂಡೆಂಟ್ಸ್ ಇದ್ದಾರೆ, ಅಂದರೆ ಪೇಯ್ಡ್ ಗೈಡೆನ್ಸ್ ತೊಗೊಂಡಿರೋರು. ಸೊ ಅವ್ರಿಗೂ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕಲ್ವಾ, ಆದ್ದರಿಂದ ರಿಪ್ಲೈ ಬರುತ್ತೆ, ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ.